ನಮಸ್ಕಾರ. ಹಂಸಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಹಂಸಲೇಖ ನಮ್ಮ ನಾಡಿನ ಕಲ್ಚರಲ್ ಆಸ್ತಿ ಅಂತ ಹೇಳ್ಬೋದು. ನಾವು ಸಾಂಸ್ಕೃತಿಕ ರಂಗದ ಕೆಲವು ಸಾಧಕರನ್ನ ತೆಗೆದುಕೊಂಡಾಗ ಅಥವಾ ನಮ್ಮ ಜೀವನ ಸ್ವಲ್ಪ ಸುಂದರ ಆಗಿದೆ ಅಂತ ಅಂದರೆ ಅದಕ್ಕೆ ಕೆಲವು ಕಾರಣಗಳಲ್ಲಿ ಒಂದು ಮಹತ್ವದ ಕಾರಣ ಹಂಸಲೇಖ. ಹಂಸಲೇಖ ಈಗ 300 ಚಿತ್ರಗಳ ಒಂದು ಸಂಗೀತವನ್ನು ಕೊಟ್ಟು ಒಂಥರ ದಾಖಲೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ವಿಶಿಷ್ಟ ದಾಖಲೆ ಅಥವಾ ವಿಶಿಷ್ಟ ಸಾಧನೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಹಂಸಲೇಖ ದಂಪತಿಗಳಿಂದ ವಿಶೇಷವಾದ ಮಾತುಕತೆ ಕಾರ್ಯಕ್ರಮವೇ ಹಂಸಧ್ವನಿ. ಹಂಸಧ್ವನಿ ಕಾರ್ಯಕ್ರಮದಲ್ಲಿ ಸಹಜವಾಗಿ ನಮ್ಮೊಂದಿಗಿದ್ದಾರೆ ಹಂಸಲೇಖ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. 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 ಇನ್ನು ಲತಾ ಹಂಸಲೇಖ ಅವರ ಶ್ರೀಮತಿ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ. ಅವರು ಗಾಯಕಿ ಕೂಡ ಹೌದು. ಸೊ ಹಂಸಲೇಖ ಅವರೇ, ನಿಮ್ಮ ಜೊತೆಗೆ ನಾನು ಮಾತುಕತೆ ತುಂಬ ಪ್ರಶ್ನೆಗಳು ಕೇಳಿದ್ದೆ, ತುಂಬ ನಿಮ್ಮಿಂದ ತಿಳ್ಕೊಳ್ಳೋದಿದೆ. ಆದರೆ ಒಂದೇ ಒಂದು ನಿಮಗೆ ಫಸ್ಟ್ ನಾನು ಹೇಳೋದಂತಂದರೆ 300 ಚಿತ್ರಗಳನ್ನ ಸಂಗೀತ ಕೊಟ್ಟು ಹಾಡುಗಳನ್ನ ಬರೆದು ಈ ಒಂದು ಕರ್ನಾಟಕ ಅಪರೂಪದ ಕೊಡುಗೆ ಕೊಟ್ಟದ್ದಕ್ಕಾಗಿ ನಿಮಗೆ ಮೊದಲನೇದಾಗಿ ಅಭಿನಂದನೆಗಳು ಕನ್ನಡಿಗರಿಂದಾಗಿ. ಧನ್ಯವಾದ. ನಿಮಗೆ, ನಿಮ್ಮ ಪ್ರೀತಿಗೆ ಮತ್ತು ಈ 300ರನ್ನು ಆಗಿಸಿದ ಸಂಗೀತ ಪ್ರೇಮಿಗಳು, ಕನ್ನಡಿಗರು, ಕಲಾವಿದರು, ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು, ನನ್ನ ಹೀರೋಗಳು, ಮುಖ್ಯವಾಗಿ ನನ್ನ ಕುಟುಂಬ, ಅವರು ಸಮಯವನ್ನು ತ್ಯಾಗ ಮಾಡದೇ ಇದ್ದಿದ್ರೆ ಈ 300 ಅನ್ನೋ ಶಬ್ದವೇ ಇರ್ತಾ ಇರಲಿಲ್ಲ. ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು, ನನ್ನ ಜೊತೆ ಇರುವ ಅಮೂಲ್ಯವಾದ ಸಮಯವನ್ನು ಬಿಟ್ಕೊಟ್ಟಿದ್ದಾರೆ ಈ ಸಾಧನೆಗೆ. ನನ್ನ ಹೆಂಡತಿ, ನನ್ನ ಅತ್ತೆಯವರು, ನನ್ನ ಮಗಳು, ಮುಖ್ಯವಾಗಿ ಸ್ನೇಹಿತರು. ನಾನು ಮಹಾ ಸ್ನೇಹ ಪ್ರೇಮಿ. ಒಂದು 10 ನಿಮಿಷ ಸೀರಿಯಸ್ ಆಗಿರಬರಲಿ ಅಷ್ಟೇ, ನಾನು ಅಷ್ಟೇ ಗೊತ್ತಾಗ ಅದಾದಮೇಲೆ ನಗ್ತಿರ್ಬೇಕು ನಾನು. ಅದಕ್ಕೆ ಕಾರಣ ನನ್ನ ಗೆಳೆಯರು. ಆ ಗೆಳೆಯರನ್ನೆಲ್ಲ ಬಿಟ್ಟು, ನನ್ನ ಕುಟುಂಬ ವರ್ಗದ ವಾರ್ಮ್ನೆಸ್ ಎಲ್ಲ ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಕಾರಣವೇ ಅವರಾಗಿದ್ದಾರೆ. ಮೊದಲು ಅವರಿಗೆ ಧನ್ಯವಾದ. ಮತ್ತು ಸಂಗೀತ ಲೋಕಕ್ಕೆ, ಕನ್ನಡ ಚಿತ್ರರಂಗ ಅಂದರೆ ಈ ಚಂದನವನ, ನಾವು ಸ್ಯಾಂಡ್ಲ್ವುಡ್ ಅಂತ ಕರೆಯಲ್ಲ, ಈಗ ಚಂದನವನ ಅಂತ ಕರಿತೀವಿ. ಈ ಚಂದನವನಕ್ಕೆ, ಆ ಚಂದನವನದಲ್ಲಿ ನನಗಾಗಿ ಇದ್ದಂಥ ಒಂದು ಅವಕಾಶದ ವ್ಯಾಕ್ಯೂಮ್, ಆ ವ್ಯಾಕ್ಯೂಮ್ ಯಾಕೆ ಫಾರ್ಮ್ ಆಯಿತೋ, ನನ್ನನ್ನು ಯಾಕೆ ಅಲ್ಲಿ ಅದು ಸೆಳೀತೋ, ಇವೆಲ್ಲ ಕಾರಣಗಳಿಂದಾಗಿ ಈ 300 ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆದರೆ ನಿಮಗೆ ಈ 300ನೇ ಈ ಸಂದರ್ಭದಲ್ಲಿ ಕಂಗ್ರಾಟ್ಸ್ ಹೇಳೋದ್ರ ಜೊತೆಗೆ ನಿಮಗೆ ಕೆಲವೊಂದು ಅನಿರೀಕ್ಷಿತ ಇಲ್ಲಿ ಸಮಾಗಮಗಳಾಗ್ತವೆ, ಅನಿರೀಕ್ಷಿತ ಕರೆಗಳು ಬರ್ತವೆ, ಅನಿರೀಕ್ಷಿತವಾಗಿ ಅತಿಥಿಗಳು ಬರ್ತಾರೆ ಈ ಕಾರ್ಯಕ್ರಮದಲ್ಲಿ, ಹಾಡುಗಳಿರ್ತವೆ, ಮಾತಿರುತ್ತೆ, ಎಲ್ಲವೂ ಇರುತ್ತೆ. ಸೊ ಈಗ ನಾನು ಲತಾ ಹಂಸಲೇಖ ಅವ್ರ ಜೊತೆಗೆ ಮಾತಾಡಬೇಕು. ಮೇಡಮ್, 300ರ ಈ ಸಾಧನೆ ತಾವೇನು ಹೇಳ್ತಾರೆ ಈ ಬಗ್ಗೆ? ಭಾಳ ಖುಷಿಯಾಗುತ್ತೆ ನನಗೆ. ಓಕೆ. ಅಂದರೆ ಈ ಚಿತ್ರರಂಗಕ್ಕೆ ಬಂದ ಮೇಲೆ ಈ ಥರ ಒಂದು ಇದಕ್ಕೆ ಮುಂಚೆ ನಾವು ನಾಟಕ ತಂಡ ಕಟ್ಟಿರುವಾಗ ಇದಕ್ಕೂ ದೊಡ್ಡ ಪ್ರಶಂಸೆ ಸಿಕ್ಕಿತ್ತು ಅವ್ರಿಗೆ. ಅದು ದಿನ ಸಾವಿರಾರು ಜನ ಬಂದು ಅವ್ರಿಗೆ ಒಂದು ಇದು ಹೇಳ್ಬಿಟ್ಟು ಹೋಗೋರು, ಎಷ್ಟು ಚೆನ್ನಾಗಿದೆ ಇದು, ಈ ನಾಟಕ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಆಮೇಲೆ ಮ್ಯಾಲಿನ ತುಂಬ ಚೆನ್ನಾಗಿ ನೋಡಿಸ್ತಾರೆ, ಎಲ್ಲ ಇನ್ಸ್ಟ್ರೂಮೆಂಟು ನೋಡಿಸ್ತಾರೆ. ಆಮೇಲೆ ಜೊತೆಗೆ ಹಾಡ್ತಾ ಇದ್ವಿ. ಆ ಥರ ಅವಾಗ್ಲಿಂದ ನನಗೆ ಇದು 87ರ ಹಿಂದಿಂದ ಇದು. ಹೌದೌದು. ಈ ಸಿನಿಮಾ ರಂಗದ ಸಾಧನೆಗಿಂತೂ ಈ ಸಾಧನೆ ಯಾಕೆ ದೊಡ್ಡದು ಅಂದರೆ ಅದರಲ್ಲಿ ಇಬ್ಬರು ಜೊತೆಲಿ ಆಡ್ತಿದ್ವಿ, ಇದರಲ್ಲಿ ಆಡಲಿಲ್ಲ ಅಂತ. ಅಲ್ಲ ನಾನು ಅದನ್ನು ಹೇಳಲಿಲ್ಲ. ಈ ಸಿನಿಮಾ ರಂಗಕ್ಕೆ ಬಂದ ಮೇಲಿಂದ ಈ ಸಾಧನೆಗಿಂತ ಆ ಸಾಧನೆ ಇನ್ನೂ ದೊಡ್ಡದಾಗಿತ್ತು ಅಂತ ನಾನು ಹೇಳಿದ್ದೆ. ನಾನು ಅದನ್ನು ಹೇಳಿದ್ದೆ. ಸೊ ಅಂದರೆ ತುಂಬ ವರ್ಷಗಳಿಂದ ಜೊತೆಲಿದ್ದೀರಿ ನೀವು ಅಂದರೆ ಏನರ್ಥ ನೀವು ಕೇಳೋದು? ಮದುವೆ ಆಗೋಕ್ಕೆ ಮುಂಚೆ ಒಂದು 2 ವರ್ಷ ಪ್ರೀತಿ ಮಾಡಿದ್ವಿ, ಆಮೇಲೆ ಮದುವೆ ಆದ್ರಿಂದ ಜೊತೆಲೇ ಇದ್ದೀವಿ. ಅದೇ ಅಂದರೆ ಜೊತೆಲಿ ಕೆಲಸ ಮಾಡಿದ್ದೀರಾ, ಜೊತೆಲಿ ನೀವು ಹಾಡಿದ್ದೀರಾ? ಅಂದರೆ ವಾದ್ಯಗೋಷ್ಠಿಗಳು ಇದ್ದಂಥ ಕಾಲದಲ್ಲಿ ಬೆಂಗಳೂರಿನಲ್ಲಿ 5 ಮುಖ್ಯವಾದ ವಾದ್ಯಗೋಷ್ಠಿಗಳು. ಅದರಲ್ಲಿ ಪ್ರಸಿದ್ಧವಾದ ವಾದ್ಯಗೋಷ್ಠಿಗಳಲ್ಲಿ ನಮ್ಮ ಅಣ್ಣ ಜಿ ಬಾಲಕೃಷ್ಣ ಅವರ ವಾದ್ಯಗೋಷ್ಠಿ ಒಂದು, ಗಾನಶಾರದ ವಾದ್ಯ ಒಂದು ಅಂತ. ಅಲ್ಲಿಗೆ ತುಂಬ ಜನ ಗಾಯಕರು ಬರೋರು, ಪ್ರಮುಖ ಗಾಯಕರು ಕನ್ನಡ ಚಿತ್ರರಂಗದಲ್ಲಿದ್ದವರೆಲ್ಲ ಅಲ್ಲಿ ಹಾಡೋರು. ಮೊದಲಿಗೆ ಕಸ್ತೂರಿ ಶಂಕರ್ ಬಹಳ ವರ್ಷಗಳ ಕಾಲ ಅಲ್ಲಿ ಹಾಡ್ತಿದ್ರು. ಆಮೇಲೆ ಬಹಳಷ್ಟು ಆಲ್ಮೋಸ್ಟ್ ಗಾಯಕರು, ನಮ್ಮ ಇವಾಗ ಹೇಮಂತ್ ಇದ್ದಾರಲ್ಲ ಗಾಯಕರು, ಅವ್ರ ತಾಯಿಯವರು ಕೂಡ ಅಲ್ಲಿ ಹಾಡ್ತಿದ್ರು. ಹಾಗೆ ಆ ಸಾಲಿನಲ್ಲಿ ಬಂದವಳು ನನ್ನ ಲತಾ. ಅವರಿಬ್ಬರಾದ್ಮೇಲೆ ನಾನು. ಹಾಗಾಗಿ
ನಮ್ಮ ಆರ್ಕೆಸ್ಟ್ರಲ್ಲಿ ಹಾಡಕ್ಕೆ ಬಂದಲ್ಲ. ಬಂದಾದಮೇಲೆ ನನಗೆ ನಾಟಕದ ನಂಟು ಹೆಚ್ಚಿಗೆ ಇತ್ತು. ಓಕೆ. ನಾಟಕಗಳಿಗೆ ನುಡಿಸ್ತಾ ಸಂಗೀತ ಮಾಡ್ತಾ ನಾಟಕಗಳಲ್ಲೇ ರಂಗಕ್ರಾಂತಿಗಳು ಶುರುವಾದಾಗ ನಾವು ಕೂಡ ಇಲ್ಲಿ ಹವ್ಯಾಸಿ ರಂಗಮಂದಿರಗಳಲ್ಲಿ ನಾಟಕಗಳಲ್ಲಿ ಬದಲಾವಣೆ ತರಬೇಕು ಅಂತ ಅನಿಸಿ ವಿವೇಕರಂಗ ಅಂತ ವೇದಿಕೆ ಕಟ್ಟಿ ಅಲ್ಲಿ ಲೈಟಿಂಗು ಮತ್ತು ಸಂಗೀತ ವಿಶೇಷವಾಗಿ ನಾಟಕಗಳಿಗೆ ಅಳವಡಿಸಿ ಈ ಬುದ್ಧಿಜೀವಿಗಳ ನಾಟಕ ಅಂತ ಏನೋ ಒಂದು ಹೆಸರು ಪಡ್ಕೊಂಡಿತ್ತಲ್ಲ ಆ ವಿಭಾಗಕ್ಕಿಂತಲೂ ಮತ್ತು ವೃತ್ತಿಪರ ನಾಟಕಗಳಿದ್ವಲ್ಲ ಆ ವಿಭಾಗಕ್ಕಿಂತಲೂ ನಡುವೆ ಒಂದು ಬ್ರಿಡ್ಜ್ ನಾಟಕ ಕಟ್ಟಬೇಕು ಅಂತ ಯೋಚನೆ ಮಾಡಿ ಹಾಡು ಸಂಗೀತ ಬೆಳಕನ್ನು ಬಹಳ ಚೆನ್ನಾಗಿ ಅಳವಡಿಸಿ ಕರ್ನಾಟಕದಾದ್ಯಂತ ನಾಟಕ ಪ್ರದರ್ಶನ ಮಾಡಿದ್ವಿ. ಆವಾಗ ಆಕೆ ನನಗೆ ಸಾಥಿ. ಸೊ ಆಕೆ ಕಂಠ ನಮಗೆ ನಾಟಕಕ್ಕೆ ದೊಡ್ಡ ಬಂಡವಾಳ. ಓಕೆ. ಆ ನಾಟಕದಲ್ಲಿ ಆ ಸಂದರ್ಭದಲ್ಲಿ ಅಂದರೆ ನೀವು ಜಸ್ಟ್ ಪರಿಚಯ ಆಗಿದ್ರಿ, ಇನ್ನೂ ಪ್ರೀತಿ ಕುಡಿ ಹೊಡಿತಾ ಇತ್ತು, ಆ ಸಂದರ್ಭದಲ್ಲಿ ಯಾವ ಹಾಡು ಹಾಡ್ತಿದ್ರಿ ನೀವು? ಅದೇನು ನೆನಪಿದೆಯಾ ನಿಮಗೆ? ಯಾಕಿಲ್ಲ, ಹೇಳಿ. ಯಾವುದು ಹೇಳೋದು? ಯಾವ್ದು ಹೇಳಿದ್ರು ಸೈ. ಜೊತೆಲಿ ಹಾಡಿರೋ ತುಂಬ ಸೈ. ಹಾಡಬೇಕು ಅಂತನಾ? ಹಾಡಬೇಕು ಅಂತ. ಚಂದಮಾಮನೆ ಯಾವುದು? ಇದು ನುಡಿಸೇ 35 ವರ್ಷ ಆಯ್ತು. ಹೌದಾ? ಚಂದಮ ಬೈದು ಕರೆದು ಚಂದಮಾಮನೆ ನೀವು ಚಂದ ಮಾಮನೆ ಹಾಲು ಹುಣ್ಣಿಮೆಯ ವದನ ಹೃದಯ ಜೇನಿನ ಸದನ ಹೂವಿನಂತೆ ನಿಮ್ಮ ಮನ ಚಂದ 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 ಮಾಮನೆ ನೀವು ಚಂದ ಮಾಮನೆ. ನಾನು ಚಂದಮಾಮ ಅಲ್ದಿದ್ರು ನನ್ನ ಚಂದಮಾಮ ಅಂತ ಆಡ್ತಿದ್ರು. ಪರವಾಗಿಲ್ಲ, ನೆನ್ಪಿಟ್ಕೊಂಡಿದೆಯಲ್ಲ. ಎಷ್ಟು ವರ್ಷಗಳಿಂದ ಇದು? 35 ವರ್ಷ. ಆ ಶ್ರುತಿ ಕೂಡ 2 ಅಂತ ನನಗೀಗ ಜ್ಞಾಪಕ ಇದೆ ನೋಡಿ. ಓಕೆ. ಫಸ್ಟು ರೆಕಾರ್ಡೆಡ್ ವರ್ಷನ್ ಒಂದಿತ್ತು, ಅದು ಇ ಮೇಜರ್ನಲ್ಲಿ ಮಾಡಿದ್ದೆ. ಬಟ್ ಈಕೆ ಆಡ್ತಾ ಇದ್ದು ಡಿ ಮೇಜರ್ನಲ್ಲಿ ಆಡ್ತಿದ್ಲು. ಅಷ್ಟಿದ್ರ ಕಡೆ ಜ್ಞಾಪಕ ಇದೆ. ಇದು ನಾಟಕದ ಹಾಡ? ಇದು ನಾಟಕದ ಹಾಡು. ಓಕೆ ಓಕೆ. ಎಲ್ಲಿ, ಯಾವ ನಾಟಕದ ಹಾಡು? ಇದು ರಾಹು ಚಂದ್ರ ಅಂತ ಒಂದು ನಾಟಕ ಮಾಡ್ತಿದ್ವಿ. ಅದರಲ್ಲಿ ಮುಖ್ಯ ಗೀತೆ. ಹೀಗೆ ಶುರು ಆಯಿತು. ಇದಕ್ಕಿಂತ ಮುಂಚೆ ಶುರು ಆಗಿತ್ತು. ಎಲ್ಲಾದರೂ ಅದಕ್ಕಿಂತ ಮುಂಚೆ ಅಂತೀರ? ಓಕೆ. ಸೊ ಹೀಗೆ ಒಂದು ಕಡೆ ಪ್ರೇಮ ಕಥೆ ಶುರುವಾಯಿತು, ಇನ್ನೊಂದು ಕಡೆ ನಿಮಗೆ ಬಹುಶಃ ನಿಮ್ಮ ಸಾಧನೆ ಹಾದಿ ಕೂಡ ಅದರ ಎಲ್ಲಿ ಅಂತ ಹೇಗೆ ಅಂತ ನಿಮ್ಗೆ ಗೋಚರ ಆಗಕ್ಕೂ ಕೂಡ ಶುರುವಾಯಿತು ಅಂತ ಅನ್ಕೋತೀನಿ ಆ ಸಂದರ್ಭದಲ್ಲಿ. ಅಂದರೆ ವಾದ್ಯಗೋಷ್ಠಿ ಕಾಲದಲ್ಲಿದ್ದಾಗ ತುಂಬ ಒಳ್ಳೆ ಕಂಪೋಸರ್ ಆಗ್ತೀಯಾ ಅಂತ ನಮ್ಮ ಗುರುಗಳೆಲ್ಲ ನನ್ನನ್ನು ತುಂಬಾ ನೋಟ್ ಮಾಡಿ ಹೇಳೋರು. ಓಕೆ. ಬಹಳ ಅಶಿಸ್ತಿನ ಹುಡುಗರು ನಾವೆಲ್ಲ. ಹಾಗಾಗಿ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ತಿರ್ಲಿಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಅಪ್ರಿಸಿಯೇಷನ್ಗಳಲ್ಲಿ ಇದು ಯಾವಾಗಲೂ ಕಾಣಿಸ್ಬೋದು, ಗಮನಿಸ್ತಾ ಇರಲಿಲ್ಲ. ಆಮೇಲೆ ಒಂದೇ ಕೆಲಸವನ್ನು ಹೆಚ್ಚಿಗೆ ದಿವಸ ಮಾಡ್ತಿರ್ಲಿಲ್ಲ ನಾವು. ಹೀಗೆ ಮಾಡ್ತಿರೋದು, ಇದಕ್ಕಿದ್ದಾಗ ಏನೋ ಡಿವಿಯೇಷನ್ ಅಲ್ಲೋ ಹೋಗ್ಬಿಡೋದು, ಅದಾದ್ಮೇಲೆ ಇನ್ನೊಂದು ಕಡೆ ಹುಡುಗ ಬುದ್ಧಿ ಅಂತ ಕರಿತೀರ ಅದನ್ನು, ಅಥವಾ ಲಲಿತ ಕಲೆಗಳ ಹುಚ್ಚು. ಒಂದು ಕಲೆ ಯಾವುದಾದ್ರು ಟ್ಯೂನಪ್ ಆಗಿಬಿಟ್ರೆ ಅದೇನು ಮಾಡುತ್ತೆ, ಎಲ್ಲ ಕಲೆಗಳಲ್ಲಿರುವ ರಿದಮ್ನ ಕಂಡುಹಿಡಿಸ್ಕೊಟ್ಬಿಡುತ್ತೆ. ಎಲ್ಲವೂ ಗೊತ್ತು ನಮಗೆ ಅಂತ ಎಲ್ಲವನ್ನು ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಯಾರಾದರೂ ಸರಿಯಾದ ಗುರು ಮಾರ್ಗದರ್ಶನ ಮಾಡಲಿಲ್ಲ ಅಂದರೆ ಒಂದರಲ್ಲಿ ಬರಲಿಕ್ಕಾಗಲ್ಲ. ಹಾಗಾಗಿ ವಾದ್ಯಗೋಷ್ಠಿ, ನಾಟಕರಂಗ, ಹವ್ಯಾಸಿ ನಾಟಕರಂಗ, ಸಿನಿಮಾದ ಹುಚ್ಚುಗಳು ಮತ್ತು ಬೇರೆ ಬೀದಿ ತರಲೆ ತಾಪತ್ರೆಗಳು, ಹೋರಾಟಗಳು, ಹೊಡೆದಾಟಗಳು, ಇದರಲ್ಲೆಲ್ಲ ತುಂಬಾ ಸಮಯ ಕಳೆದೋಗೋದು. ಅಲ್ಲಿ ಎಲ್ಲ ಕಡೆ ನನಗೆ ನೀನೊಬ್ಬ ಪ್ರತಿಭಾವಂತ ಏನೋ ಆಗ್ತೀಯಾ ಅಂತ ಎಲ್ಲರೂ ಹೇಳ್ತಿದ್ರು. ದಟ್ಸ್ ವಂಡರ್ಫುಲ್ ಸರ್. ಸೊ ಹೀಗೆ ಶುರುವಾಗುತ್ತೆ ಹಂಸಲೇಖ ಅವರ ಈ ಸಾಧನೆಯ ಹಾದಿ. ಜೊತೆಗೆ ಅವರ ದಾಂಪತ್ಯದ ಹಾದಿ ಕೂಡ ಅದೇ ಸಂದರ್ಭದಲ್ಲಿ ಶುರುವಾಯಿತು. ಸೊ ನಾನು ಇದ್ರ ಬಗ್ಗೆ ಇನ್ನೂ ಮಾತಾಡದಿದೆ. ಇನ್ನೂ ಕೆಲವು ಗಾಯಕರು ನಮ್ಮ ಜೊತೆಗೆ ಸಾಥ್ ಕೊಡಲಿದ್ದಾರೆ, ಕೆಲವು ಅನಿರೀಕ್ಷಿತ ಅತಿಥಿಗಳು ನಮ್ಮ ಜೊತೆಗೆ ಸಾಥ್ ಕೊಡಲಿದ್ದಾರೆ. ಕಾರ್ಯಕ್ರಮ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ ನಂತರ.